ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಅರ್ಲಿ ಮಾರ್ನಿಂಗ್ ಎಲ್ಲಪ್ಪ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ಅರ್ಲಿ ಮಾರ್ನಿಂಗ್ ಅಂದಿದ ತಕ್ಷಣ ಎಲ್ಲರಿಗೂ ನೆನಪಾಗೋದೆ ಹೊಸಕೋಟೆ ದಮ್ ಬಿರಿಯಾನಿ. ಸೊ ಅದರಲ್ಲೂ ಆನಂದು, ಮಣಿ ಮತ್ತು ರಾಜ್ ದಮ್ ಬಿರಿಯಾನಿ ಅಂತ ಹೇಳಿದ್ರೆ ಫೇಮಸ್ ಅಲ್ಲಿ. ಸೊ ಹಾಗಾಗಿ ಇವಾಗ ನಾವು ಅದೇ ರಾಜ್ ದಮ್ ಬಿರಿಯಾನಿ ದೇವನಹಳ್ಳಿಯಲ್ಲಿ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆದರೆ ಹೋಗ್ತಾ ಇದ್ದೀವಿ. ಇದು ಓಪನ್ ಆಗಿ ತುಂಬ ದಿನಗಳೇ ಆಗಿದೆ, ಮೇ ಬಿ ವರ್ಷಗಳೇ ಆಗಿರ್ಬೋದು, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಅಲ್ಲಿ ಹೋಗಿ ಹೊಸಕೋಟೆ ಬಿರಿಯಾನಿ ಚೆನ್ನಾಗಿದೆಯಾ ಇಲ್ಲ ಇಲ್ಲಿ ದೇವನಹಳ್ಳಿಯಲ್ಲಿರೋ ಬಿರಿಯಾನಿ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ನಿಮಗೆ ತಿಳಿಸೋಣ ಅಂತಾದರೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಇದು ಟೇಸ್ಟ್ ಮಾಡೋಕ್ಕಾದ್ರೆ ನಾನು ನನ್ನ ಫ್ರೆಂಡ್ ಲಿಕ್ಕಿತ್ ಅನ್ನೋರಾದರೆ ಇವಾಗ ಸದ್ಯಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಬ್ಬ ಫ್ರೆಂಡು ದಿನಾಕರ್ ಆದರೆ ಬರ್ತಾರೆ. ಸೊ ಅವ್ರನ್ನ ಹೋಗಿ ಅಲ್ಲಿ ಪಿಕ್ ಮಾಡಿಕೊಂಡು ಅಲ್ಲಿಂದ ಆದರೆ ಹೊರಟು ರಾಜ್ದಾಮ್ ಬಿರಿಯಾನಿನ ಟೇಸ್ಟ್ ಆದರೆ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ನನ್ನ ಫ್ರೆಂಡ್ ಎಲ್ಲ ಬಂದಾಯಿತು. ಸೊ ಟೂ ವೀಲರಲ್ಲಿ 3 ಜನ ಹೋಗೋದಂದರೆ ಒಂಥರ ಖುಷಿ ಆಗುತ್ತೆ. ಸೊ ಒಬ್ರನ್ನೊಬ್ರು ರೇಗಿಸ್ಕೊಂಡು ಜೋಕ್ಸ್ ಹಾಕ್ಕೊಂಡು ನಗ್ನಾಗ್ತಾ ಹೋಗ್ತಾ ಇರ್ಬೋದು. ಸೊ ಇಲ್ಲಿ ಇನ್ನೊಂದು ವಿಚಾರ ಏನಂದರೆ, ಇವಾಗ ನನ್ನ ಫ್ರೆಂಡ್ ಆದರೆ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾನೆ. ಸೊ ವರ್ಕ್ ಫ್ರಮ್ ಹೋಮ್ ಅಲ್ಲ, ಇವಾಗ ಪ್ರೆಸೆಂಟ್ಲಿ ವರ್ಕ್ ಆನ್ ಸ್ಕೂಟಿ ಅಂತ ಹೇಳ್ಬಿಟ್ಟು. ಸೊ ನನ್ನ ಫ್ರೆಂಡ್ ಲ್ಯಾಪ್ಟಾಪ್ ಆದರೆ ತಂದಿದ್ದಾನೆ. ವರ್ಕ್ ಏನಾದರೂ ಬಂದರೆ ಇಲ್ಲೇ ಲ್ಯಾಪ್ಟಾಪ್ ಓಪನ್ ಮಾಡಿಬಿಟ್ಟು ಇಲ್ಲೇ ಸ್ಕೂಟಿಯಲ್ಲಾದರೆ ಮಾಡ್ತಾನೆ. ಆಲ್ರೆಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಫ್ರೆಂಡ್ಗೆ ವರ್ಕ್ ಆದರೆ ಬಂತು ಇವಾಗ. ಸೊ ನನ್ನ ಫ್ರೆಂಡ್ ವರ್ಕ್ ಆದರೆ ಮಾಡ್ತಿದ್ದಾನೆ. ನನ್ನ ಫ್ರೆಂಡ್ ಮಾಡ್ತಿರೋ ವರ್ಕ್ ಬಂದುಬಿಟ್ಟು ಟೆಕ್ನಿಕಲ್ ಸಪೋರ್ಟು. ಸೊ ಹಾಗಾಗಿ ಕ್ಲೈಂಟ್ಸ್ ಜೊತೆ ಕಾಲಲ್ಲಿ ಮಾತಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಇವಾಗ ನಮ್ಮ ಫ್ರೆಂಡು ಕ್ಲೈಂಟ್ ಜೊತೆ ಮಾತಾಡ್ತಿದ್ದಾನೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಮಾತಾಡ್ತಿದ್ದಾನೆ ಏನು ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ದೇವನಹಳ್ಳಿ ಕಡೆಗೆ ಹೋಗ್ಬೇಕಾದ್ರೆ ಗೂಗಲ್ ಮ್ಯಾಪ್ಸ್ ಆದರೆ ಹಾಕಿದ್ವಿ. ಆ್ಯಕ್ಚುಲಿ ರಾಜಧಾಮ್ ಬಿರಿಯಾನಿ ನಮ್ಗೆ ಎಕ್ಸಾಕ್ಟ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಗೂಗಲ್ ಮ್ಯಾಪ್ಸ್ ಹಾಕ್ಕೊಂಡು ದೇವನಹಳ್ಳಿ ಕಡೆಗಾದರೆ ಹೋಗ್ತಾ ಇದ್ದೀವಿ. ನೀವು ಅಲ್ಲಿ ನೋಡ್ತಾ ಇರ್ಬೋದು ಬ್ರಿಡ್ಜು, ದೇವನಹಳ್ಳಿ ಬ್ರಿಡ್ಜು. ಇದು ಬಂದುಬಿಟ್ಟು ಹೊಸಕೋಟೆ ಮತ್ತು ದೊಡ್ಡಬಳ್ಳಾಪುರಕ್ಕಾದರೆ ಕನೆಕ್ಟ್ ಆಗುತ್ತೆ ಆ ಬ್ರಿಡ್ಜು. ಇವಾಗ ನಾವು ಹೋಗ್ತಿರೋ ಹೈವೇ ಬಂದುಬಿಟ್ಟು ಬ್ಯಾಂಗ್ಳೂರು ಹೈದರಾಬಾದ್ ಹೈವೇ. ಸೊ ಇಲ್ಲಿಂದ ನಾವು ಲೆಫ್ಟಿಗೆ ಡೈವರ್ಷನ್ ತಗೊಂಡು ದೇವನಹಳ್ಳಿ ಟೌನ್ಗಾದರೆ ಹೋಗ್ತೀವಿ. ಸೊ ಅಲ್ಲಿ ಗೂಗಲ್ ಮ್ಯಾಪ್ಸ್ ಆದರೆ ಹಾಕಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಯಾವ ಥರ ಇರುತ್ತೆ ಟೇಸ್ಟು ಏನು ಅಂತೇಳಿ. ಸೊ ನಾವು ಗೂಗಲ್ ತೋರಿಸಿರೋ ಲೊಕೇಶನ್ಗಾದರೆ ಬಂದ್ವಿ. ಬಟ್ ಆದರೆ ಇಲ್ಲಿ ಯಾವುದೇ ಥರ ರಾಜ್ದಾಮ್ ಬಿರಿಯಾನಿ ಇಲ್ಲ. ಬಟ್ ನನಗೆ ಆಮೇಲೆ ಫ್ಲ್ಯಾಶ್ ಆಗಿದ್ದು ಏನಂದರೆ, ನಾನು ಯಾವತ್ತೂ ಹೈವೇ ಸೈಡು ಬೋರ್ಡ್ ನೋಡಿ ಹಿಂದೆನಲ್ಲೇ ಇರೋದು. ಮತ್ತೆ ಇವಾಗ ಹೈವೇ ಸೈಡ್ ಹೈವೇ ಸೈಡ್ ಹೋಗ್ತಿರ್ಬೇಕಾದ್ರೆ ಮತ್ತೆ ನನ್ನ ಫ್ರೆಂಡ್ಗೆ ಕ್ಲೈಂಟ್ ಕಾಲ್ ಆದರೆ ಬಂತು. ಸೊ ಹಾಗಾಗಿ ಅವ್ನು ಮತ್ತೆ ಗಾಡಿ ನಿಲ್ಲಿಸಿ ಇಲ್ಲಿ ಮಾತಾಡ್ತಾವನೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಮತ್ತೆ ಇನ್ನೊಂದ್ಸತಿ ಮಾತಾಡ್ತಾ ಇರೋದು. ಸೊ ಫೈನಲಿ ಕಾಲೆಲ್ಲ ಮುಗಿದ್ಮೇಲೆ ನಾವಾದರೆ ರಾಜ್ದಾಮ್ ಬಿರಿಯಾನಿ ಕಡೆಗಾದರೆ ಹೋಗ್ತಾ ಇದ್ವಿ. ಇದು ಬಂದ್ಬಿಟ್ಟು ಹೆಣ್ಮಗು ಡೆಲಿವರಿ. No, ma'am. It's meal Wi-Fi is like DoorDash and Grubhub. The customer will pay through the app only. Okay, fine, ma'am. ಎಕ್ಸಾಕ್ಟ್ ಪ್ಲೇಸ್ ಇರೋದು ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ಗಿಂತ ಸ್ವಲ್ಪ ಮುಂದೆ. ಸೊ ಅಲ್ಲಿ ನೀವು ಇಲ್ಲಿ ಬೋರ್ಡ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಾನು ನಿಮಗೆ ಲೊಕೇಶನ್ ಕೂಡ ಬೇಕಿದೆ ಗೂಗಲ್ ಮ್ಯಾಪ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಾದರೆ ಮೆನ್ಷನ್ ಮಾಡಿರ್ತೀನಿ ಮ್ಯಾಪ್ಸ್ನ. ನೀವಲ್ಲಾದರೆ ಹೋಗ್ಬಿಟ್ಟು ಆ್ಯಕ್ಸಸ್ ಆದರೆ ಮಾಡ್ಕೊಬೋದು. ಫಸ್ಟ್ ಆದರೆ ನಾನು ಟೇಸ್ಟ್ ಆದರೆ ನೋಡ್ತೀನಿ ಯಾವ ಥರ ಇದೆ ಏನಂತ ಹೇಳ್ಬಿಟ್ಟು. ಟೇಸ್ಟ್ ಏನಾದ್ರು ಚೆನ್ನಾಗಿದ್ದರೆ ಮಾತ್ರ ನಾನು ಗೂಗಲ್ ಮ್ಯಾಪ್ಸ್ ಆದರೆ ಅಟ್ಯಾಚ್ ಮಾಡ್ತೀನಿ, ಹೋಗಿ ತಿನ್ನಿ ಅಂತ ಹೇಳ್ಬಿಟ್ಟು. ನನಗೆ ಟೇಸ್ಟ್ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನಾನಂತೂ ಅಟ್ಯಾಚ್ ಮಾಡೋಕ್ಕೋಗಲ್ಲ. ಯಾಕಂದರೆ ನನ್ನಿಂದ ಒಬ್ಬರು ಅಮೌಂಟ್ ಕೊಟ್ಟು ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದು ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನಾದರೆ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ನಿಮಗೆ ತಿಳಿಸ್ತೀನಿ. ಫೈನಲಿ ನಾವು ರಾಜ್ದಾಮ್ ಬಿರಿಯಾನಿಗಾದರೆ ರೀಚ್ ಆದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಫ್ರೆಂಡ್ ಲ್ಯಾಪ್ಟಾಪ್ ತೊಗೊಂಡಾದ್ರೆ ಒಳಗಡೆ ಹೋಗ್ತಿದ್ದಾನೆ. ಸೊ ನಾವು ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಪುನೀತ್ ರಾಜ್ಕುಮಾರ್ ಫೋಟೋ ಮತ್ತು ಅವ್ರ ತಂದೆ ಫೋಟೋ ನೋಡಿಬಿಟ್ಟು ಫುಲ್ ಆದರೆ ದಿಲ್ ಖುಷ್ ಆದ್ವಿ. ಸೊ ಅದಾದಮೇಲೆ ಹೋಟೆಲ್ ಯಾವಾಗ ಓಪನ್ ಇರುತ್ತೆ, ಯಾವಾಗ ಕ್ಲೋಸ್ ಇರುತ್ತೆ ಅಂತ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೋದರೆ, ಇದು ಮಂಡೇ ಮಾತ್ರ ಕ್ಲೋಸ್ ಇರುತ್ತೆ, ಇನ್ನು ಪ್ರತಿದಿನ ಓಪನ್ ಇರುತ್ತೆ. ಇನ್ನು ಪ್ರೈಸು ಮತ್ತು ಲಿಸ್ಟ್ ಏನೇನು ಸಿಗುತ್ತೆ ಅಂತ ವಿಚಾರ ಬಂದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಬಂದುಬಿಟ್ಟು ಮಟನ್ ಬಿರಿಯಾನಿ ಬಂದುಬಿಟ್ಟು 270, ಚಿಕನ್ ಬಿರಿಯಾನಿ ಬಂದುಬಿಟ್ಟು 170. ಇನ್ನೂ ಬೇರೆ ಬೇರೆ ಐಟಮ್ಸ್ ಇದ್ದಾವೆ. ಅವೆಲ್ಲ ಹೇಳ್ಕೊಂಡೋದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಆದರೆ ಹಾಕ್ತಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಐಟಮ್ಸು ಮತ್ತು ಪ್ರೈಸು ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು. ಇನ್ನಿಷ್ಟೆಲ್ಲ ಆದಮೇಲೆ
ಅದಾದಮೇಲೆ ನಾವು ಹೊರಗಡೆ ಬಂದರೆ ಇಲ್ಲಿ ಯಾವಾಗ ತಾನೇ ಮಸಾಲೆ ಹಾಕ್ಬಿಟ್ಟು ಕುಕ್ಕಾದರೆ ಮಾಡ್ತಿದ್ರು ಬಿರಿಯಾನಿನ. ಇನ್ನು ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಅಂತ ಇವ್ರನ್ನ ಕೇಳಿದ್ರೆ ಅವರು ಎಲ್ಲಿದ್ದೇನೆಂದರೆ 6 ಗಂಟೆಗೆ ಓಪನ್ ಆಗುತ್ತೆ ಎವ್ರಿ ಡೇ. ಬಟ್ ಸಂಡೇ ಮಾತ್ರ 5 o'clock ಓಪನ್ ಆಗುತ್ತೆ. ಸಂಡೇ ಸ್ವಲ್ಪ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ ಅಂತ ಹೇಳಿದ್ರು. ಸೊ ಅದೆಲ್ಲ ತಿಳ್ಕೊಂಡು ನಾವು 3 ಮಟನ್ ಬಿರಿಯಾನಿ ಆದರೆ ತೊಗೊಂಡ್ವಿ. ಫಸ್ಟು ಟೇಸ್ಟ್ ನೋಡೋಣ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಅದೆಲ್ಲ ಆದಮೇಲೆ ಮಟನ್ ಬಿರಿಯಾನಿ ತೊಗೊಂಡು ಟೇಬಲ್ಗೆ ಹೋದರೆ ನನ್ನ ಫ್ರೆಂಡು ಮತ್ತೆ ಕ್ಲೈಂಟ್ ಜೊತೆ ಮಾತಾಡ್ತಿದ್ದ. ಸೊ ಅದೆಲ್ಲ ಮುಗಿಸ್ಕೊಂಡು ಬಿರಿಯಾನಿ ಟೇಸ್ಟ್ ಆದರೆ ನೋಡೋಕ್ಕಾದ್ರೆ ಮುಂದೆ ಹೋದ್ವಿ. ಬಟ್ ಟೇಸ್ಟ್ ನನಗಂತೂ ಅಷ್ಟೊಂದೇನು ಅನಿಸಿಲ್ಲ. ಮಸಾಲೆ ಸ್ವಲ್ಪ ಜಾಸ್ತಿ ಆಯಿತು, ಬಟ್ ಫ್ಲೇವರ್ ಕೂಡ ಅಷ್ಟೊಂದೇನು ಇರಲಿಲ್ಲ. ಮಟನ್ ಇನ್ನೂ ಸ್ವಲ್ಪ ಬೇಯಬೇಕಿತ್ತು. ಸೊ ಸ್ವಲ್ಪ ಹಾರ್ಡ್ ಇತ್ತು ಮಟನ್ನು. ನನಗೆ ಹೊಸಕೋಟೆ ಫೀಲ್ ಅಂತೂ 100% ಬರಲೇ ಇಲ್ಲ. ಬಟ್ ನಾನಂತೂ ಇದನ್ನು ನಿಮಗೆ ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ನೀವು ಯಾವತ್ತಾದರೂ ಬಂದು ತಿಂದಿದ್ರೆ ನಿಮ್ಗೆ ಯಾವ ಥರ ಟೇಸ್ಟ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನಂತೂ ಇದನ್ನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಅಷ್ಟೊಂದು ಫೀಲ್ ಬರಲಿಲ್ಲ. ಸೊ ನೀವು ಯಾವತ್ತಾದರೂ ಬಂದು ತಿಂದಿದ್ದು ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋಲಿ ಸಿಗೋಣ. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.